ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿ ಕ್ಯಾಪಿಸೆಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ನಡೆದಂತಹ SLC ರಾಜ್ಯ ಮಟ್ಟದ ಪೂರಕ ಪರೀಕ್ಷೆ ಫೆಬ್ರವರಿ ಎಕ್ಸಾಮ್ನ ಇಂಗ್ಲೀಷ್ ವಿಷಯದ ಕೀ ಉತ್ತರ ನೋಡ್ತಾ ಹೋಗೋಣ. ಸೊ ನೋಡೋಣ ನಿಮ್ದು ಆನ್ಸರ್ ಎಷ್ಟು ಕರೆಕ್ಟ್ ಆಗಿವೆ, ಎಷ್ಟು ತಪ್ಪಾಗಿವೆ ಅಂತ ಕಂಪ್ಲೀಟ್ ಕೀ ಆನ್ಸರ್ ಕೊಡ್ತೀನಿ. ತಪ್ಪದೆ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ಹುಡುಗರು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಅನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ವಿಷಯಗಳು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ பண்ண ಪ್ರಶ್ನೆಗಳು, ಕ್ವಶನ್ ಪೇಪರ್ ಎಲ್ಲ ಹಾಕ್ತಿರ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಕೂಡ ನಮಗೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತೀವಿ. ನೆಕ್ಸ್ಟು ಹಿಂದಿ ಆಗಿರ್ಬೋದು, ವಿಜ್ಞಾನ ಎಲ್ಲ ಕೂಡ ಆಗ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಜೊತೆ ಕಮೆಂಟ್ ಕೂಡ ಮಾಡಿ. ಎಲ್ಲ ಆನ್ಸರ್ ನೋಡಿದ ಮೇಲೆ ನಿಮಗೆ ಎಷ್ಟು ಮಾರ್ಕ್ಸ್ ಅಥವಾ 80 ಮಾರ್ಕ್ಸ್ಗೆ ಕಮೆಂಟ್ ಮಾಡಿ. ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇದ್ದು. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದೇ ಆರ್ ಗುಡ್ ಪೀಪಲ್ ಏನಾಗ್ತದೆ ಇದು? ಆಪ್ಷನ್ ಬಿ ಅರೆಂಟ್ ದಿ ಆಗ್ತದೆ. ಅರೆಂಟ್ ದಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ರೀಡ್ ದ ಗಿವನ್ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಹೇಳಿದ ಬಗ್ಗೆ ಇನ್ಫಿನಿಟಿವ್ ಯಾವಾಗಲೂ 2 ಇಂದ ಸ್ಟಾರ್ಟ್ ಆಗ್ತದೆ. ಅದರಿಂದ ಆಪ್ಷನ್ ಸಿ ಟು ಗ್ರೌ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 3, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಸೊ ಸರಿಯಾದ ಉತ್ತರ ಯಾವುದಾಗ್ತದೆ? ಗಿವಿಂಗ್ ಇನ್ಸ್ಟ್ರಕ್ಷನ್ ಆಗ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ಯಾವುದಾಗ್ತದೆ? ಗಿವಿಂಗ್ ಇನ್ಸ್ಟ್ರಕ್ಷನು. ಇನ್ನು ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸು. ಸರಿಯಾದ ಉತ್ತರ ಆಪ್ಷನ್ ಯಾವುದಾಗ್ಬೋದು? ಗ್ಯಾಸ್ ಮಾಡಿ ನೋಡೋಣ. ಸೊ ಆಲ್ಮೋಸ್ಟ್ ಇದು ವುಡ್ ಹ್ಯಾವ್ ಆಗ್ಬೋದು ಅನ್ಕೋತೀನಿ. ಸೊ ವುಡ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು ಡೂ ಆಸ್ ಡೈರೆಕ್ಟೆಡ್. ಇವು ಬಂದು 12 ಇದು ಟೋಟಲ್ ಆಗಿ 12 ಮಾರ್ಕ್ಸು. ನೋಡೋಣ. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್. ಆನ್ಸರು ಅಗೋ ಅನ್ನೋದು 2 ಸಿಲೆಬಲ್. ಅಗೋ ಅನ್ನೋದು 2 ಸಿಲೆಬಲ್ ಆಗ್ತದೆ. ಅಗೋ ಅನ್ನೋದು 2 ಸಿಲೆಬಲ್. ಇನ್ನು ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಟು ದ್ಯಾಟ್ ಹಿ ಈಸ್ ವೆರಿ ಯಂಗ್ ಹಿ ಕೆನಾಟ್ ಡ್ರೈವ್ ಎ ಕಾರ್. ಆನ್ಸರು ಹಿ ಈಸ್ ಸೋ ಯಂಗ್ ದ್ಯಾಟ್ ಹಿ ಕೆನಾಟ್ ನಾಟ್ ಡ್ರೈವ್ ಎ ಕಾರ್. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಕವ್ ಈಸ್ ಏನಾಗ್ತದೆ? ಎ ಯೂಸ್ಫುಲ್ ಆ್ಯನಿಮಲ್. ಎ ಯೂಸ್ಫುಲ್ ಆ್ಯನಿಮಲ್. ಸುಮ್ಮನೆ ಮಾಡ್ಕೊಂಡಿರ್ತಾರೆ ಯಾನ್ ಬರ್ತದೆ ಅಂತ. ಯಾನಲ್ಲ, ಸರಿ ಉತ್ತರ ಎ ಬರ್ತದೆ. ಯೂಸ್ಫುಲ್ ಅನ್ನೋದು ಉಚ್ಚಾರ ನೋಡಿ, ಅದು ಅರ್ಥ ಆಯ್ತಾ? ಎ ಬರ್ತದೆ. ನಂತರ ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇನ್ ಡೆತ್. ವೀಕ್ನೆಸ್ ಈಸ್ ಡೆತ್. ಇಲ್ಲಿ ಏನಾಗ್ತದೆ? ಸ್ಟ್ರೆಂತ್ ಅನ್ನೋದು ನೌನ್ ಆಗ್ತದೆ. ಸ್ಟ್ರೆಂತ್ ಈಸ್ ದ ಲೈಫ್, ವೀಕ್ನೆಸ್ ಈಸ್ ಡೆತ್ ಅನ್ನೋದು ಇಲ್ಲಿ ಅಂಡರ್ಲೈನ್ ಮಾಡಿದರೆ, ಸ್ಟ್ರೆಂತ್ ಮಾಡಿದರೆ ಸ್ಟ್ರೆಂತ್ ಅನ್ನೋದು ನೌನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಲಿಂಕರು. ಲಿಂಕರ್ ಕೇಳಿದ್ರು. ಐ ರೆಸ್ಪೆಕ್ಟ್ ಬಾತ್ ಫಾರ್ಮರ್ಸ್ ಡ್ಯಾಶ್ ಸೋಲ್ಜರ್ಸ್. ಯಾಂಡ್ ಬರ್ತದೆ. ಯಾಂಡ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನು. ಐ ಹ್ಯಾವ್ ಬಿನ್ ಲರ್ನಿಂಗ್ ಮ್ಯೂಸಿಕ್ ಡ್ಯಾಶ್ 2022 ಕೇಳಿದ್ದಾರೆ. ಸೊ ಇಲ್ಲಿ ಸೈನ್ಸ್ ಬರ್ತದೆ, ಸಿನ್ಸ್ ಬರ್ತದೆ. ಸಿನ್ಸ್ SINC ಬರ್ತದೆ. ನಿಮಗೆ ಸರಿಯಾದ ಉತ್ತರ ಆಗ್ತದೆ ಸಿನ್ಸು. ನಂತರ ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸು. ವೆನ್ ಐ ಕೇಮ್ ಟು ಹೋಮ್ ಐ ಸರ್ವ್ ದ್ಯಾಟ್ ಮದರ್ ಡ್ಯಾಶು ಬಿ ಪ್ಲಸ್ ಬುಕ್ ಕುಕ್ ಕೊಟ್ಟಿದ್ರು. ಸರಿಯಾದ ಉತ್ತರ ವಾಸ್ ಕುಕಿಂಗ್ ಆಗ್ತದೆ. ವಾಸ್ ಕುಕಿಂಗು. ಇನ್ನು 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ದ ಕಂಪ್ಯೂಟರ್ ಈಸ್ ಐ ವಂಡರ್ಫುಲ್ ಡ್ಯಾಶ್ ಇನ್ವೆಂಟ್ ಅಂತ ಕೊಟ್ಟಿದ್ರು ಆಫ್ ಚಾರ್ಲ್ಸ್ ಬ್ಯಾಬೇಜ್. ಇಲ್ಲಿ ಇನ್ವೆಂಟೇಷನ್ ಆಗ್ತದೆ. ಇನ್ವೆಂಟೇಷನ್ ಸರಿಯಾದ ಉತ್ತರ. ಇನ್ನು 13, ಯೂಸ್ ದ ವರ್ಡ್ ಕಾಲ್ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ಕಾಲನ್ನು ನಿಮ್ಮ ಓನ್ ವರ್ಡಲ್ಲಿ ವರ್ಬಾಗಿ ಬಳಸಬೇಕಿತ್ತು. ಐ ಕಾಲ್, ಶಿ ಕಾಲ್ಡ್ ಹೇರ್ ಫ್ರೆಂಡ್, ಐ ಕಾಲ್ ಡು. ಯಾವ್ದು ಬರೋದು? ಸರಿಯಾದ ಉತ್ತರ. ಐ ಕಾಲ್, ಶಿ ಕಾಲ್ಡ್ ಹೇರ್ ಫ್ರೆಂಡ್, ಐ ಕಾಲ್ ಡು. ಯಾವ್ದು ಬರೋದು? ಸರಿಯಾದ ಉತ್ತರ ಆಗ್ತದೆ. ಇನ್ನು ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಕಂಪೇರಿವ್ ಡಿಗ್ರಿ. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಸತೀಶ್. ನೋ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಸತೀಶು. ಸತೀಶ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆರ್ಟಿಸ್ಟ್ ಇನ್ ಇಂಡಿಯಾ. ಇನ್ನು 15, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸು. ಗೋಪಿ ಈಸ್ ಪ್ರಿಪೇರಿಂಗ್ ಟೀಯಾ. ಆನ್ಸರ್ ನೋಡಿ, ಟೀಯಾ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಗೋಪಿ. ಇನ್ನು 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ರು. ಇಲ್ಲಿ ಯಾವ್ದು ಕೇಳಿ ಅಂಡರ್ಲೈನ್ ಮಾಡಿದ್ದಾರೆ? ವಿಲ್ ಯು ಡೂ ದಿಸ್ ವರ್ಕ್ ನೌ. ಇದು ಅಂಡರ್ಲೈನ್ ಮಾಡಿದ್ದಾರೆ. ಆನ್ಸರ್ ನೋಡಿ, ಮದರ್ ಆಸ್ಕ್ಡ್ ರಾಜೇಶ್ ಇಫ್ ಹಿ ವುಡ್ ಡು ನಾಟ್ ದ್ಯಾಟ್ ವರ್ಕ್ ದೆನ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಥರ್ಡ್ ಮೇನು, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಎಡ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ದಮ್. ಸೊ ಎರರ್ ಕೊಟ್ಟಿದ್ರು. ಹೇಳಿದ ನಿಮಗೆ ಯಾವ್ದು ಬರ್ತಾವಂತ ಆಲ್ಮೋಸ್ಟ್ ಎಲ್ಲ ಕೂಡ ರಿಪೀಟ್ ಆಗಿವೆ. ಅರ್ಥ ಆಯ್ತಾ? ಎಲ್ಲ ಕೂಡ ಮಾಡೆಲ್ ಪೇಪರ್ ಮೇಲೆ ಇವೆ. ಸೊ ನೆಕ್ಸ್ಟ್ ನೀವು ಎಲ್ಲ ಎಕ್ಸಾಮ್ಗೆ ಮಾಡೆಲ್ ಪೇಪರ್ ನೋಡ್ಕೊಳ್ಳೇಬೇಕು, ತಪ್ಪದೆ ನೋಡ್ಕೊಳ್ಳಿ. ಇಲ್ಲೇನಿತ್ತು? ಆನ್ಸರ್ ನೋಡಿ, ಎ ಸಾಫ್ಟ್ ಅನ್ನೋದು ಸಾಫ್ಟ್ಲಿ ಆಗಬೇಕು. ಬಿ ಸುಶೀಲ ಅನ್ನೋದು ಸುಶೀಲಾಜ್ ಅನ್ನೋದು ಸುಶೀಲಾಜ್ ಆಗಬೇಕು. ಅಪೋಸ್ಟ್ ಪಿ ಎಸ್ ಬರಬೇಕಲ್ಲಿ. ಅಪೋಸ್ಟ್ ಪಿ ಎಸ್ ಬರಬೇಕು. ಅರ್ಥ ಆಯ್ತಾ?
ಅಪಾಸ್ಟ್ರಫಿ ಎಸ್ ಬಂದರೆ ಅದು ಸರಿಯಾದ ಗೊತ್ತಾಗ್ತದೆ. ಸುಶೀಲ ಅನ್ನೋದು ಸುಶೀಲಾಜ್ ಆಗಬೇಕು, ಅರ್ಥ ಆಯ್ತಾ. ಅಪಾಸ್ಟ್ರಫಿ ಎಸ್ ಬರೆದ್ರೆ ಸರಿಯಾದ ಅರ್ಥ ಆಗ್ತದೆ. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. 2 ಮಾರ್ಕ್ಸ್ ಇಂಟು 7 ಇದು ಟೋಟಲಾಗಿ 14 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. ಎಲ್ಲ ಕೂಡ ಆನ್ಸರ್ಸ್ ನೋಡ್ಕೊಳ್ಳಿ. 18 ಡಾನ್ ಆನ್ಸೆಲ್ಮ್ ವಾಸ್ ಪ್ಯಾಸಿನೇಟ್ ಫಾರ್ ಹೀಸ್ ಲ್ಯಾಂಡ್ ಆ್ಯಂಡ್ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ. ಸೊ ಎಲ್ಲ ಕೂಡ ಆನ್ಸರ್ಸ್ ಇವೆ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಾನು ಹೇಳಿದ ಇಂಪಾರ್ಟೆಂಟ್ ಎಲ್ಲ ಕೂಡ ಬಂದಿವೆ. ಸೊ ಆಲ್ಮೋಸ್ಟು ಕವರ್ ಆಗಿವೆ ಎಲ್ಲ ಕೂಡ, ಅರ್ಥ ಆಯ್ತಾ. ಎಲ್ಲ ಕೂಡ ಚೆನ್ನಾಗಿ ಬರೆದು ಅನ್ಕೊಂಡಿದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ, ಎಷ್ಟು ಮಾರ್ಕ್ಸ್ ಬರ್ತಾವೆ 80ಗೆ ಕಮೆಂಟ್ ಮಾಡಿ. ಎಲ್ಲ ಕೂಡ ಆನ್ಸರ್ಸ್ ನೋಡ್ಕೊಳ್ಳಿ. ಸೊ ನೆಕ್ಸ್ಟು 3 ಮಾರ್ಕ್ಸು 2 ಇದು ಟೋಟಲ್ 6 ಮಾರ್ಕ್ಸು. ಹೇಳಿದೆ ನಿಮಗೆ ಸ್ವಾಮಿ ಮೇಲೆ ಫಿಕ್ಸ್ ಬರ್ತದೆ ಅಂತ, ಈ ಹೀರೋ ಮೇಲೆ ಫಿಕ್ಸ್ ಬರ್ತದೆ ಅಂತ ಹೇಳಿದೆ, ಕೊಟ್ಟಿದ್ದಾರೆ ನೋಡಿ. ಓಕೆ, ನೆಕ್ಸ್ಟು ಜಾರ್ಜ್ ಪ್ಲೇಯರ್ ಮೇಲೆ ಸಮರಿ ಹೇಳಿದ್ದು ಅದು ಕೂಡ ಬಂದಿದೆ, ತುಂಬಾ ಈಸಿ ಇದು. ಸೊ ನೆಕ್ಸ್ಟು ಆರ್ ಸಿ ಕ್ವಶನ್ಗೆ ಹೋಗೋಣ. ಆರ್ ಸಿ ಕ್ವಶನು ಆಲ್ಮೋಸ್ಟ್ ತುಂಬಾ ಈಸಿ ಇದು. 3 ಮಾರ್ಕ್ಸ್ ಕ್ವಶನ್ಸು 4 ಬರ್ತವೆ, ಟೋಟಲಾಗಿ 12 ಆರ್ ಸಿ ಅಂದರೆ ಎಕ್ಸ್ಟ್ರಾ ಕ್ವಶನ್ಗಳು 4 ಇರಬೇಕಾಯಿತು. 27 ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್, ನಿನ್ನೆ ನಾನು ಹೇಳಿದ್ದೆ ಬರ್ತಿದ್ದೆ ಅಂತ, ಆಲ್ಮೋಸ್ಟ್ ಹಾಕಿದ್ದಾರೆ ನೋಡಿ. ಹೂ ಮೇಡ್ ದಿಸ್ ರಿಕ್ವೆಸ್ಟ್ ಟು, ಹೂ ಡಸ್ ಚಾಚಾ ರೆಫರ್ ಟು, ವೈ ಡಿಡ್ ಹಿ ಆಸ್ಕ್ ಫಾರ್ ದ ಮೊಬೈಲ್. 28 ಐ ಡೋಂಟ್ ಸ್ಪೀಕ್ ಟು ದೆಮ್, ಐ ಹೇಟ್ ದೆಮ್. 29 ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ಆನ್ಸರ್ ನೋಡ್ಕೊಳ್ಳಿ, 3 ಆನ್ಸರ್ ಕೊಟ್ಟಿದ್ದೀನಿ. 30 ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ನಂತರ ಪ್ರೊಫೈಲ್ ರೈಟಿಂಗು ತುಂಬಾ ಈಸಿ ಇತ್ತು. ರವೀಂದ್ರನಾಥ್ ಟ್ಯಾಗರ್ ಬೈ ಕೊಟ್ಟಿದ್ರು, ಆಲ್ಮೋಸ್ಟ್ ಬರೀತಾನೆ ಗೊತ್ತೀನಿ, ತುಂಬಾ ಈಸಿ ಇತ್ತು. ಓಕೆ, ಸೊ ನಿಮಗೆ ಭಯ ಪಡೋಕೆ ಹೋಗಬೇಡಿ. ನೀವು ಕರೆಕ್ಟ್ ಬರಲಿಲ್ಲ ಅಂದರೂ 2 ಮಾರ್ಕ್ಸ್ ಕೊಡ್ತಾರೆ, ಅರ್ಥ ಆಯ್ತಾ. ಸೊ 2 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಹೋಗೋಣ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ. ಸ್ಟೋರಿ ಡೆವಲಪಿಂಗು ಇದು ಕೂಡ ತುಂಬಾ ಈಸಿ ಇತ್ತು, ಆನ್ಸರ್ ನೋಡ್ಕೊಳ್ಳಿ. ಸೊ ಇದೇನು ಆಲ್ಮೋಸ್ಟು ಬರೆದಿದ್ರೆ ನಿಮಗೆ 3 ಕೊಡಲ್ಲ ಅಂದರೆ 2 ಕೊಡ್ತಾರೆ, 1 ಅಥವಾ 2 ಕೊಡ್ತಾರೆ. ಕರೆಕ್ಟ್ ಆಗಿಲ್ಲ ಅಂದರೂ ಕೊಡ್ತಾರೆ, ಅರ್ಥ ಆಯ್ತಾ. ಸೊ ಅದು ಸ್ವಲ್ಪ ಆದ್ರೂ ಬರೆದಿದ್ರೆ ಕೊಡ್ತಾರೆ. ನೆಕ್ಸ್ಟು ಪಿಕ್ಚರ್ ರೈಟಿಂಗು ಹೇಳಿದ್ದೆ ನಿಮಗೆ ಬರ್ತದೆ ಅಂತ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ನೋಡಿ, ತುಂಬಾ ಈಸಿ. ದಿಸ್ ಈಸ್ ಆ್ಯನ್ ಇನ್ಫಾರ್ಮೇಟಿವ್ ಪಿಕ್ಚರ್ ಇನ್ನು ಹೇಳಿದ್ದೆ ನಿಮಗೆ, ಯಾವುದೇ ಪಿಕ್ಚರ್ ಬರುವಾಗ ಇನ್ನು ಬರಿ ಅಂತ. ದಿಸ್ ಇಸ್ ಆ್ಯನ್ ಇನ್ಫಾರ್ಮೇಟಿವ್ ಪಿಕ್ಚರ್, ಎ ಪಿಕ್ಚರ್ ಈಸ್ ವರ್ತರ್ ದ್ಯಾನ್ 1000 ವರ್ಡ್ಸು. ಸೊ ಇನ್ನು ಬರೀಬೇಕು, ಅರ್ಥ ಆಯ್ತಾ. ನಂತರ ಕೋಡ್ ಫಾರ್ ಮೆಮರಿ ಹೇಳಿದ್ದೆ, ಕ್ವಾಲಿಟಿ ಆಫ್ ಮರ್ಸಿ ಓದ್ಕೊಳ್ಳಿ ಅಂತ, ಅದನ್ನ ಹಾಕಿದ್ದಾರೆ ನೋಡಿ. ಕ್ವಾಲಿಟಿ ಆಫ್ ಮರ್ಸಿ ಮತ್ತು ದ ಬ್ಲೈಂಡ್ ಬೈ 4 ಮಾರ್ಕ್ಸಿಗೆ ನಿಮ್ಮ ಅನ್ವಲಿಸಮ್ ಕೂಡ ಬರ್ತದೆ, ತಪ್ಪದೆ ನೋಡ್ಕೊಳ್ಳಿ. ಎಲ್ಲ ಕೂಡ ಬರೆದ ಅನ್ಕೋತೀನಿ. ಸೊ ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇಂಡ್, ಅದೇ ಕೊಟ್ಟಿದ್ದಾರೆ, ಈಸಿಯಾಗಿ ಇತ್ತು, ಬರೆದಿದ್ದೀರ. ನಂತರ ಪ್ಯಾಸೇಜು ಇದು ಕೂಡ ನೋಡ್ಕೊಳ್ಳಿ, ಆನ್ಸರು ತುಂಬಾ ಈಸಿ ಇತ್ತು, ಮೇಲಿನ ಆನ್ಸರ್ ಇತ್ತು, ಬರಿಬೋದಿತ್ತು. ನಂತರ ಯಾವುದು A to 10 ಸೆಂಟೆನ್ಸ್ ಈಚು, ಅರ್ಥ ಆಯ್ತಾ. ಗ್ರಾಮರ್ ಕ್ಲಾಸ್ ಸೆಟ್ರಿ ಸಮರಿ ಬರೆದಾಗ್ತಿತ್ತು, ಅದು ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. ಸಮರಿ ಕೇಳಿದರು. ನಂತರ ಸಮರಿ ದ ಸಾಂಗ್ ಆಫ್ ಇಂಡಿಯಾ ಸಮರಿ ಕೇಳಿದರು. ನಂತರ ಏನು ಕೇಳಿದರು, ಯಾವ್ದು ಕೇಳಿದ್ದಾರೆ ನೋಡಿ. ಸೊ ಇದನ್ನು ಕೇಳಿದ್ದಾರೆ, ಅದು ಬ್ಯಾಲೆಡ್ ಆಫ್ ದ ಟೆಂಪೆಸ್ಟು, ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟು, ಇದು ಕೂಡ ಸಮರಿ ಇತ್ತು. ಸೊ ಆಲ್ಮೋಸ್ಟ್ ಬರಿಬೋದಿತ್ತು. ನಂತರ SC ಕೇಳಿದರು, ಹೇಳಿದ ಬಗ್ಗೆ ಒಂದು ಪೊಲ್ಯೂಷನ್ ಬರ್ತದೆ ಅಂತ, ಪೊಲ್ಯೂಷನ್ ಮೇಲೆ ಹಾಕಿದ್ದಾರೆ ನೋಡಿ. ಏರ್ ಪೊಲ್ಯೂಷನು ತುಂಬಾ ಈಸಿ ಕ್ವಶನ್ ಬರಿತ್ತು, ಏರ್ ಪೊಲ್ಯೂಷನ್ ಹಾಕಿದ್ದಾರೆ. ಆಲ್ಮೋಸ್ಟು ರೀಸನ್ಸ್ ಬರಬೇಕು, ಎಫೆಕ್ಟ್ಸ್ ಬರಬೇಕು. ನಂತರ ಸೊಲ್ಯೂಷನ್ಸು ಇಷ್ಟು ಬರೆದ್ರೆ ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ. ಸೊ 4 ಅಂಕ ಅಥವಾ 5 ಅಂಕ ಇರ್ತದೆ, ಅರ್ಥ ಆಯ್ತಾ. ನೀವು ಯಾವ ರೀತಿ ಬರ್ತೀರಾ ಅದ್ರ ಮೇಲೆ. ಇನ್ನು ವಾಯ್ಪ್ ಅನಿಸು ಇದು ಕೊಟ್ಟಿದ್ರು, ತುಂಬಾ ಈಸಿ ನೋಡಿ. ಎಲ್ಲ ಮಾಲ್ ಪೇಪರಲ್ಲಿರೋ ಕ್ವಶನೇ ಬಂದಿವೆ ಆಲ್ಮೋಸ್ಟು, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಕನ್ಕ್ಲೂಷನ್ ಹಾಕಬೇಕು ಕರೆಕ್ಟಾಗಿ. ಆಮೇಲೆ SN ಇಂಪಾರ್ಟೆನ್ಸ್ ಆಫ್ ಯೋಗ ನೋಡಿ, ಎಲ್ಲ ಕೂಡ ಈಸಿ ಇದು, ಆಲ್ಮೋಸ್ಟು ಬರೆದಿರ ಎಲ್ಲರೂ ಕೂಡ. ರೈಟ್ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬೆಲು. ಲೆಟರ್ ರೈಟಿಂಗು ಹೇಳಿದ ನಿಮಗೆ, ಒಂದು ಅಫೀಸಿಯಲ್, ಒಂದು ಪರ್ಸ್ನಲ್ಲು, 2 ಕೂಡ ಕೊಟ್ಟಿದ್ರು. ಇಮ್ಯಾಜಿನ್ ಯುವರ್ ಆಕಾಶ್ ಆರ್ ಅಕ್ಷತಾ ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ ನೋಡಿ. ಫ್ರಾಮು ಟು ಹಾಕಿಬಿಟ್ಟು ಬರೆದ್ರೆ ಡಿಯರ್ ಫಾದರು, ಇದು ಪರ್ಸ್ನಲ್ಲು. ಇನ್ನು ಅಫೀಸಿಯಲ್ಲು ಆದರೆ ಫ್ರಾಮು, ಡೇಟು ಟು ದ ಹೆಡ್ ಮಾಸ್ಟರು, ರೆಸ್ಪೆಕ್ಟೆಡ್ ಸಾರು. ನೆಕ್ಸ್ಟು ಸಬ್ಜೆಕ್ಟು, ಆಮೇಲೆ ಬಾಡಿ ಆಫ್ ದ ಲೆಟರು, ಥ್ಯಾಂಕ್ ಯು ಯುವರ್ ಫೇತ್ಫುಲ್ಲಿ. ಇಷ್ಟ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ. ಈಗ ಅಲ್ಲಿ ಚಾನಲ್ ಮೇಲೆ ಹಿಂದಿ ಕೂಡ ಹಾಕಿದ್ದೀನಿ, ಹಿಂದಿ ಯಾವ ಇಂಪಾರ್ಟೆಂಟ್ ಬರ್ತವೆ, ಯಾವ ಪಿಕ್ಸ್ ಬರ್ತವೆ, 40 ಮಾರ್ಕ್ಸು ಬರೋದು ಪಿಕ್ಸ್ ಕ್ವಶನ್ಗಳು, ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಕೂಡ ಇರ್ತವೆ. ಸೊ ಜೊತೆಗೆ ಸೈನ್ಸ್ ಕೂಡ ಹಾಕ್ತೀನಿ, ವೇಟ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಜೊತೆ ಕಮೆಂಟ್ ಮಾಡಿ 80 ಮಾರ್ಕ್ಸ್ಗೆ ಎಷ್ಟು ಬರ್ತವೆ ಅಂತ. ಥ್ಯಾಂಕ್ ಯು ಸೊ ಮಚ್.